ಬಹಳ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಅಮೆರಿಕೆಯಿಂದ ಅಕ್ರಮವಾಗಿ ನುಸುಳಿರ್ತಕ್ಕಂಥ ಭಾರತೀಯರನ್ನ ಆಚೆ ಹಾಕ್ಬಿಟ್ರು ಟ್ರಂಪ್ ಅಂತ ಹೇಳಿ. ಇದು ಒಂದು ವಿಚಾರ. ಅಮೆರಿಕದಲ್ಲಿ ಟ್ರಂಪ್ ಆಚೆ ಹಾಕ್ತಿರೋದು ಅಕ್ರಮವಾಗಿ ನುಸುಳಿರೋರನ್ನ ಮಾತ್ರ ಅಲ್ಲ, ಜೊತೆಗೆ ಯಾರೆಲ್ಲ ವೀಸಾ ಅವಧಿ ಮುಗಿದು ಉದ್ಯೋಗದ ವಿಚಾರಕ್ಕೆ ಹೋಗಿದ್ದಂಥವರು, ಅವರ ಅವಧಿ ಮುಗಿದು ಅಲ್ಲೇ ಉಳ್ಕೊಂಡಿದ್ರು, ಅವರನ್ನು ಆಚೆ ಹಾಕ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕನ್ಸರ್ನ್ ಏನು ಅಂತ ಹೇಳಿದ್ರೆ, ಅಕ್ರಮವಾಗಿ ಯಾರು ನುಸುಳಿದ್ದಾರೋ ಅವರ ಒಂದು ವಿಚಾರ. ಈ ಅಕ್ರಮವಾಗಿ ನುಸುಳೋ ವಿಚಾರ ಇದೆಯಲ್ಲ, ಇದರಲ್ಲಿ ಎರಡು ವಿಚಾರ ಇರುತ್ತೆ. ಒಂದು, ಭಾರತದಿಂದ ಯಾರೆಲ್ಲ ಹೋಗಿದ್ದಾರಲ್ಲ ಅಲ್ಲಿಗೆ ಅಕ್ರಮವಾಗಿ, ಈ ರೂಟೇ ಭಯಾನಕ. ಇದು ಜೀವ ಒತ್ತೆ ಇಟ್ಟು ಹೋಗುವಂಥ ಒಂದು ದಾರಿ. ನೋಡಿ, ನಿಮಗೇನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಲ್ವಾ, ಇದೇ ಆ ಒಂದು ದಾರಿ. ಮಾರಕ ಕಾಡಿದು, ಭಯಾನಕ ಕಾಡು. ವಲಸಿಗರ ಪ್ರಯಾಣ ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ರಸ್ತೆ ಮೂಲಕ ಹೋಗೋಕ್ಕೆ ಚಾನ್ಸೇ ಇಲ್ಲ. ಇದನ್ನು ಡಾಂಕಿ ರೂಟ್ ಅಥವಾ ಡಂಕಿ ರೂಟ್ ಅಂತ ಕರೀತಾರೆ. ಇವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥವ್ರು ಡಾಂಕರ್ಸ್ ಅಂತ ಕರೀತಾರೆ. ಅವ್ರನ್ನ ಡಾಂಕರ್ಸ್ ಅಂತ ಕರೀತಾರೆ. ನಿಮಗೆ ಗೊತ್ತಿರಲಿ, ಗುಜರಾತ್ನಿಂದ, ಪಂಜಾಬ್ನಿಂದ, ಹರಿಯಾಣದಿಂದ, ಉತ್ತರ ಪ್ರದೇಶದಿಂದ ಈ ದಾರಿ ಹಿಡಿಯುವವರೇ ಜಾಸ್ತಿ. ಎಷ್ಟು ಕೊಡ್ತಾರೆ ಅಂದರೆ 70-80 ಲಕ್ಷ ಕೊಟ್ಟು ಹೋಗ್ತಾರೆ. ಅನೇಕರಿಗೆ ಇದಕ್ಕಿಂತ ಕಡಿಮೆ ದುಡ್ಡಲ್ಲೇ ನಾವು ನೇರವಾಗಿ ಅಮೆರಿಕ ಹೋಗಬಹುದು ಅನ್ನೋ ಅಂದಾಜು ಕೂಡ ಇರಲ್ಲ. ಇನ್ನೂ ಜಾಸ್ತಿ ಆಗುತ್ತೇನೋ ಅಂಥೇಳಿ ಆ ಭಾಗದಲ್ಲಿ ಹೆದರಿಸಿರ್ತಾರೆ. ಇಲ್ಲಿ ಕೆಲಸ ಇಲ್ಲ, ನಾವು ಯಾವುದೇ ಎಕ್ಸಾಮ್ ಇಲ್ಲದೆ ನಿಮಗೆ ಅಮೆರಿಕಾಗೆ ಬಿಟ್ಬಿಡ್ತೀವಿ, ಹಾಗೆ ಬಿಟ್ಬಿಡ್ತೀವಿ, ಹೀಗೆ ಬಿಟ್ಬಿಡ್ತೀವಿ ನಿಮ್ಮನ್ನು ಅಂತ ಹೇಳಿ ಕೆಲವು ಏಜೆನ್ಸಿಗಳೇನು ಮಾಡ್ತವೆ, ಈ ಥರ ಟ್ರ್ಯಾಪ್ ಮಾಡ್ತಾರೆ. ಇಲ್ಲಿ ನಿಮಗೆ ಈ ಟ್ರೈನಿಂಗ್ ಕೊಡ್ತೀವಿ, ಆ ಟ್ರೈನಿಂಗ್ ಕೊಡ್ತೀವಿ ಅಂತ ಪಾಂಪ್ಲೆಟ್ಸ್ ಬರುತ್ತಲ್ಲ, ಬೋರ್ಡ್ಗಳಿರುತ್ತಲ್ಲ, ಆ ರೀತಿ ಅದೇ ರಾಜ್ಯಗಳಲ್ಲಿ ಆ ಥರದ್ದೆಲ್ಲ ನಿಮಗೆ ಕಾಣಿಸುತ್ತೆ. ಜನಕ್ಕೆ ಇಲ್ಲಿದ್ದರೆ ಉದ್ಯೋಗ ಇಲ್ಲ ಅಂಥೇಳಿ ಏನು ಮಾಡ್ತಾರೆ, ಈ ರೂಟನ್ನು ಆಯ್ಕೆ ಮಾಡ್ಕೊಳ್ತಾರೆ. ಕೊಲಂಬಿಯಾದಿಂದ ಪನಾಮಾಗೆ ಹೋಗೋದು ದೊಡ್ಡ ಚಾಲೆಂಜ್ ಆಗುತ್ತೆ ನಿಮಗೆ. 97 ಕಿಲೋಮೀಟರ್ ದಾಟೋದು ವಲಸಿಗರಿಗೆ ದೊಡ್ಡ ಸವಾಲಾಗುತ್ತೆ. ಹಲವಾರು ದೇಶಗಳ ಮೂಲಕ ಅಪಾಯಕಾರಿ ಕಾಡಿನಲ್ಲಿ ಪ್ರಯಾಣ ಮಾಡಿಕೊಂಡು ಇವರು ಅಮೆರಿಕ ರೀಚ್ ಆಗಬೇಕು. ರಸ್ತೆಗಳೇ ಇಲ್ಲದೆ ಇರತಕ್ಕಂಥ ಕಾಡದು. ಅನೇಕ ಕಡೆ ಸ್ಮಗ್ಲರ್ಸ್ಗೆ, ಈ ಡ್ರಗ್ ಪೆಡ್ಲರ್ಗಳಿಗೆ ಅಂಥವ್ರು ಮಾಡ್ಕೊಂಡಿರ್ತಕ್ಕಂಥ ದಾರಿ ಇರುತ್ತೆ. ಅಕಸ್ಮಾತ್ ಇವರು ಯಾರಾದರೂ ಕಾಣಿಸಿದ್ರು ಕೂಡ ಇವರನ್ನು ಲೂಟಿನೂ ಮಾಡಬಹುದು, ಸಾಯಿಸಬಹುದು. ಡೇರಿಯನ್ ಗ್ಯಾಪ್ ಮೂಲಕ, ದ ಡೇರಿಯನ್ ಗ್ಯಾಪ್ ಅಂತ ಇದೆಯಲ್ಲ, ಅಮೆರಿಕಕ್ಕೆ ಎಂಟ್ರಿ ಆಗ್ತಾರೆ ಇವರು. ಏನು ಡೇರಿಯನ್ ಗ್ಯಾಪ್ ಅಂದರೆ 97 ಕಿಲೋಮೀಟರ್ನಷ್ಟು ದೂರ ಹೊಂದಿರತಕ್ಕಂಥ ಅಪಾಯಕಾರಿ ಮಾರ್ಗ ಇದು. ದಟ್ಟವಾದ ಮಳೆಕಾಡು, ಜೌಗು ಪ್ರದೇಶ ಹಾಗೂ ಪರ್ವತಗಳಿಂದ ಕೂಡಿದೆ ಇದು. ಇಲ್ಲಿ ಸರ್ಕಾರದಿಂದ ಅಂತೂ ಯಾರ್ಯಾರೂ ಇರಲ್ಲ, ಅಲ್ಲಿರೋಕ್ಕೆ ಸಾಧ್ಯವೂ ಇಲ್ಲ. ಅಲಾಸ್ಕಾದಿಂದ ಅರ್ಜೆಂಟೀನಾದವರೆಗೂ ಕೂಡ ವ್ಯಾಪಿಸಿರ್ತಕ್ಕಂಥ ರಸ್ತೆ ವ್ಯವಸ್ಥೆ ಇದು. ಕಠಿಣ ಹವಾಮಾನದಿಂದ ಈ ರಸ್ತೆ ಸೌಕರ್ಯವನ್ನು ನಿಲ್ಲಿಸಿಬಿಟ್ಟಿದೆ ಅಲ್ಲಿನ ಸರ್ಕಾರ. ಈ ಹವಾಮಾನದಲ್ಲಿ ಯಾರು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಆದರೆ ಅಮೆರಿಕ ತಲುಪಬೇಕು ಅಂದರೆ ಇದೇ ರಸ್ತೆ ಅನಿವಾರ್ಯ. ಯಾರಿಗೆ ಇವರು ಈ ರೀತಿ ಏಜೆನ್ಸಿಗಳು ಮಾಡ್ಕೊಂಡಿರ್ತಾರಲ್ಲ, ನೀವು ದುಡ್ಡು ಕೊಟ್ಬಿಡಿ, ಇಲ್ಲಿಂದ ಒಳಗಡೆ ಬಿಟ್ಬಿಡ್ತೀವಿ ನಾವು ಅಂತ. ಸ್ವಲ್ಪ ಯಾಮಾರಿಬಿಟ್ರು ಈ ರೂಟಲ್ಲಿ ಪ್ರಾಣ ಹೋಗೋದು ಪಕ್ಕ. ವೇಗವಾಗಿ ಹರಿಯುವಂಥ ನದಿಗಳಿದೆ, ಅಪಾಯಕಾರಿ ವನ್ಯಜೀವಿಗಳಿರ್ತಕ್ಕಂಥ ಪ್ರದೇಶ ಇದು, ವಿಷಪೂರಿತ ಹಾವಿದೆ, ಮಾರಕ ಕೀಟಗಳಿದೆ. ಇದೆಲ್ಲವನ್ನು ದಾಟಿಕೊಂಡು ಭಾರತೀಯರು, ಬೇರೆ ದೇಶದವರು ಒಂದು ಜೀವನ ಕಟ್ಕೊಳ್ಬೇಕು, ಒಂದು ಕೆಲಸ ಮಾಡಬೇಕು, ನಾನು ಓದಬೇಕು ಅಂತ ಅಮೆರಿಕಕ್ಕೆ ಹೋಗ್ತಾರೆ. ಅನೇಕರಿಗೆ ಅಲ್ಪ ತಿಳುವಳಿಕೆ, ಇಷ್ಟು ದುಡ್ಡು ಖರ್ಚು ಮಾಡ್ದೇನೂ ನಾನು ಅಮೆರಿಕಕ್ಕೆ ಬೇರೆ ರೂಟಲ್ಲಿ ಹೋಗಬಹುದು, ನಾನು ಲೀಗಲ್ಲಾಗಿ ಹೋಗಬಹುದು ಅಂತ ಅನೇಕರಿಗೆ ಗೊತ್ತೇ ಇಲ್ಲ. ಅನೇಕರು 2 ತಿಂಗಳು 3 ತಿಂಗಳು ಅವರ ಅಪ್ಪ ಅಮ್ಮನ ಜೊತೆ ಮಾತಾಡಿರೋದು ಕೂಡ ಇಲ್ಲ. 35 ಡಿಗ್ರಿ ಮೈನಸ್ 35 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಕೆಳಗಡೆ ಇಳಿಯುತ್ತೆ. ಒಂದು ಟೀಚರ್ ಫ್ಯಾಮಿಲಿನೇ ಸತ್ತು ಹೋಯ್ತು ಇದರಲ್ಲಿ. ಕಳ್ಳಸಾಗಣೆ ಜಾಲ, ದರೋಡೆಕೋರರು ಕೂಡ ಇರ್ತಕ್ಕಂಥ ಮಾರ್ಗ ಇದು. ಅಪ್ಪಿತಪ್ಪಿ ಒಮ್ಮೆ ಸಿಕ್ಕಾಕೊಂಡ್ಬಿಟ್ರೆ ಜನಗಳನ್ನು ದೋಚಿಬಿಡ್ತಾರೆ ಅವರು. 7ರಿಂದ 15 ದಿನಗಳ ಕಾಲ ನಡ್ಕೊಂಡೇ ಹೋಗಬೇಕು. ಆಹಾರ ಸಿಕ್ಕರೆ ಸಿಕ್ತು, ಇಲ್ಲದಿದ್ದರೆ ಇಲ್ಲ. ನೀರಿನ ಕೊರತೆ ಕೂಡ ಕೆಲವು ಕಡೆ ಆಗುತ್ತೆ. ವಲಸಿಗರ ಪ್ರಮಾಣ ಜಾಸ್ತಿ ಆಗ್ತಾನೇ ಬರ್ತಾ ಇದೆ. ಮಾನವೀಯ ವಿಪತ್ತಾಗಿ ಉಳಿದಿರ್ತಕ್ಕಂಥ ಡೇರಿಯನ್ ಗ್ಯಾಪ್ ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಇದೆ. ಹಾಗಾಗಿ ಇಂಥ ಮಾರ್ಗವನ್ನು ಕೂಡ ಜನ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. 2023ರಲ್ಲಿ 5,20,000ಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಪ್ರಯಾಣ ಮಾಡಿದ್ದಾರೆ. ಈ ಹೊತ್ತಿಗೆ 3 ಲಕ್ಷಕ್ಕೂ ಹೆಚ್ಚು ಜನ ಈಗಾಗಲೇ ಈ ಒಂದು ಗ್ಯಾಪನ್ನು ದಾಟ್ಕೊಂಡ್ಬಿಟ್ಟಿದ್ದಾರೆ. 2015ರಿಂದ 22 7 ವರ್ಷಗಳ ಅವಧಿಯಲ್ಲಿ 312 ಜನ ವಲಸಿಗರು ಸತ್ತು ಹೋಗಿದ್ದಾರೆ ಇದರಲ್ಲಿ. ಸೊ ಹೀಗಾಗಿ ಇಂಥ ಮಾರ್ಗದಿಂದ ಯಾರೆಲ್ಲ ಹೋಗಿರ್ತಾರೋ ಅಂಥವರನ್ನು ವಾಪಸ್ ಕಳಿಸ್ತಕ್ಕಂಥ ಕೆಲಸ ಇಲ್ಲಿ ಅಮೆರಿಕದ ಮೂಲಕ ಆಗ್ತಾ ಇದೆ.